ಓ ಮನಸ್ಸೇ, ನಿನ್ನ ಚಂಚಲತೆಗೆ ಕೊನೆಯಲ್ಲಿ. ಎಲ್ಲವೂ ಸುಗಮವಾಗಿ ನಡೆಯುತ್ತಿರುವ ವೇಳೆಯಲ್ಲಿ ತಂತಾನೆ ಹುಟ್ಟಿಕೊಳ್ಳುತ್ತದೆ ಆತಂಕವು ಮನಸ್ಸಿನಲ್ಲಿ. ಒಂದೊಮ್ಮೆ ವಿನಾಕಾರಣ, ಮತ್ತೊಮ್ಮೆ ವಿಭಿನ್ನ ಕಾರಣಗಳ ಹೆಸರಿನಲ್ಲಿ ಅಸಮಾಧಾನವು ಹರಡುತ್ತದೆ ಮನದ ಗಲ್ಲಿ ಗಲ್ಲಿಯಲ್ಲಿ. ಚಡಪಡಿಸುತ್ತದೆ ಜೀವ ಯೋಚನೆಗಳ ತೊಳಲಾಟದಲ್ಲಿ. ಮುಳುಗುವನು ಮನುಜ ಚಿಂತೆಯ ಸರಮಾಲೆಯಲ್ಲಿ. ವ್ಯತ್ಯಾಸವಾಗುತ್ತದೆ ಹೃದಯದ ಬಡಿತದಲ್ಲಿ. ಉಸಿರು ಕಟ್ಟಿ ಜೀವ ಹೋದಂತನಿಸುತ್ತದೆ ಭೀತಿಯಲ್ಲಿ. ಕೈಕಾಲುಗಳ ನಡುಕ, ಕಿವುಚಿದ ಅನುಭವ ಕರಳಿನಲ್ಲಿ. ಬೆವರೂದು ದೇಹ ಬೆದರಿ ಕಂಗಾಲಾದ ಆ ಕ್ಷಣದಲ್ಲಿ. ಅನುಮಾನ, ಕೀಳರಿಮೆ, ಇತರರಿಂದ ನಕಾರಾತ್ಮಕ ತೀರ್ಪಿನ ನಿರೀಕ್ಷೆಯಲ್ಲಿ. ಅತ್ತು ಕುಗ್ಗುವುದು ಮನ ಆ ಸೋಲಿನ ಹೊಸ್ತಿಲಲ್ಲಿ. ಬಳಲುವುದು ಜೀವ ಈ ವಿಷವರ್ತುಲದ ಜಂಜಾಟದಲ್ಲಿ. ಆದರೆ ಉಸಿರಿನ ಏರಿಳಿತದ ಮಧ್ಯೆ ಬೆಳಕಿಗೆ ಬರುವುದು ಇನ್ನೂ ಜೀವಂತವಿರುವೆ ಎಂಬ ಸತ್ಯ. ಕೆಡುಕನ್ನೇ ಯೋಚಿಸಲು ಸಾಧ್ಯವಿದೆ ಎಂದಾದರೆ ಮನಸ್ಸಿಗೆ ಒಳಿತನ್ನೂ ಯೋಚಿಸಲು ಇದೇ ಸಾಮರ್ಥ್ಯ. ಮನಸ್ಸಿನ ಚಂಚಲತೆಯನ್ನು ಶಾಂತಗೊಳಿಸಲು ಇದೇ ಹೊಸ ದೃಷ್ಟಿಕೋನದ ಅಗತ್ಯ. ನಕಾರಾತ್ಮಕ ಯೋಚನೆಗಳನ್ನು ಸಕಾರಾತ್ಮಕವಾಗಿ ಬದಲಾಯಿಸಿದರೆ ಆತಂಕ, ಭೀತಿ ಎಂಬ ರಕ್ಕಸರನ್ನು ಮೆಟ್ಟಿ ನಿಲ್ಲಲು ಸಾಧ್ಯ. ಸ್ಥಿರ ಮನಸ್ಥಿತಿ ನಿಮ್ಮದಾದರೆ ಧೈರ್ಯವೆಂಬ ಆಮ್ಲಜನಕ ಜೀವದೆಲ್ಲೆಡೆ ಪರಿಚಲಿಸುತ್ತದೆ ಪ್ರತಿನಿತ್ಯ.